27ನೇ ತಾರೀಕು ಸಾಯಂಕಾಲ 6:30 ಗಂಟೆಗೆ ಪ್ರಿಯನ್ ಸ್ಯಾಮ್ನ ಚಿಕಿತ್ಸೆಗೋಸ್ಕರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ನಾವು ಬಿಟ್ಟಿದ್ವಿ. ಈಗಾಗಲೇ ಅಕೌಂಟಿಗೆ ಅಮೌಂಟ್ ಈಗಾಗಲೇ ಜಮಾವಾಗಿದೆ. ಅದರ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಜನತೆ ಮುಂದೆ ಇಡಬೇಕಲ್ಲ. ಯಾಕಂದರೆ ಅದರಲ್ಲಿ ಸುಮಾರು 1 ರೂಪಾಯಿಯಿಂದ 1 ಲಕ್ಷವರೆಗೆ ಅಕೌಂಟಿಗೆ ಹಾಕಿದವರಿದ್ದಾರೆ. ಇವರಿಗೆ ಎಲ್ಲರಿಗೆ ದೇವರು ಆರೋಗ್ಯ ಆಯುಷನ್ನು ಕೊಡಲಿ. ಹಾಗೆಯೇ ಇದಕ್ಕೆ ಬಂದಿರುವ ಮೊತ್ತ ಸುಮಾರು ಖಾತೆಗೆ ಬಂದಿರೋದು ಸುಮಾರು 55,62,727. ಹಾಗೆಯೇ ಕೆಲವೊಂದು ಗ್ರೂಪ್ನವರು ಈಗಾಗಲೇ ಫೋನ್ ಮಾಡಿ ನಮಗೆ ಈಗಾಗಲೇ ತಿಳಿಸಿದ್ದಾರೆ. ಒಮನ್ನಿಂದ ಒಂದು ಗ್ರೂಪ್ನವರು ಈಗಾಗಲೇ ಕಲೆಕ್ಷನ್ ಮಾಡಿದ್ದಾರೆ ಮಸ್ಕತ್ನಿಂದ 1 ಲಕ್ಷ ರೂಪಾಯಿ. ಹಾಗೆಯೇ ತುಂಬ ಇಸ್ರೇಲಿಂದ ಕೆಲವೊಂದು ಸಂಘಟನೆಗಳು ಈಗಾಗಲೇ ಫೋನ್ ಮಾಡಿ ನಮಗೆ ತಿಳಿಸಿದ್ದಾರೆ. ಅದರೆಲ್ಲವನ್ನು ಸೇರಿಸಿದರೆ ಸುಮಾರು 60,62,000 ಚಿಲ್ಲರೆ ಇದಕ್ಕೆ ಜಮಾ ಆಗಿದೆ. ಇನ್ನು ಮುಂದಕ್ಕೆ ಈ ಅಕೌಂಟಿಗೆ ಯಾರು ಕೂಡ ದುಡ್ಡು ಹಾಕಬೇಡಿ. ಈ ಸಂದೇಶವನ್ನು ಎಲ್ಲರೂ ನೀವು ರವಾನೆ ಮಾಡಬೇಕು. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಯಾವ ವಿಷಯವನ್ನು ನಾವು ಹಾಕಿದಾಗ, ಯಾವುದಾದ್ರೂ ಹೆಲ್ತ್ ಇಶ್ಯೂನ ವಿಷಯದಲ್ಲಿ ಮಾತ್ರ ನಾನು ಜಾಸ್ತಿ ವಿಡಿಯೋ ಮಾಡೋದು. ಅದನ್ನು ಜನತೆ ಮುಂದೆ ತಂದು ಇಟ್ಟಾಗ ಎಲ್ಲರೂ ಒಳ್ಳೆ ರೀತಿಯಾದಂತಹ ಸಹಕಾರವನ್ನು ಕೊಡ್ತಾ ಬಂದಿದ್ದೀರಾ. ಇನ್ನು ಮುಂದಕ್ಕೆ ನಿಮ್ಮೆಲ್ಲರ ನಮಗೆ ಸಹಕಾರ ಬೇಕು. ಹಾಗೆಯೇ ಮುಂದಕ್ಕೆ ನಮ್ದು ಏನು ಫೇಸ್ಬುಕ್ ಪೇಜ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ನಲ್ಲಿ ಆಗಿರ್ಬೋದು, ನಿರಂತರವಾಗಿ ಇದಕ್ಕೆ ನಮ್ಮ ಫಾಲೋವರ್ಸ್ಗಳು ಏನಿದ್ದಾರೆ ನಮಗೆ ಒಳ್ಳೆ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಈ ಸಂದರ್ಭದಲ್ಲಿ ನಾವೀಗ ಸಪೋರ್ಟಿನ ನಾವು ಪ್ರೆಸ್ ಕ್ಲಬ್ನಲ್ಲಿದ್ದೇವೆ. ಇಲ್ಲಿಯ ನಮ್ಮ ಮೀಡಿಯಾ ಟೀಮ್ನವರು ಇವತ್ತು ನಮಗೆ ಒಳ್ಳೆ ಸಪೋರ್ಟ್ ನಮಗೆ ಬೇಕು. ಯಾಕಂದ್ರೆ ಮುಂದಕ್ಕೆ ನಾವು ಯಾವುದಾದ್ರೂ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹೈಯೆಸ್ಟ್ ವಿಡಿಯೋವನ್ನು ಹಾಕ್ತೇವೆ. ಈಗಾಗಲೇ ನಾವು ವಿಡಿಯೋ ಬಿಟ್ಟು ಖಾಲಿ ನಮಗೆ 2 ದಿನದಲ್ಲಿ, ಇದು 3ನೇ ದಿನ ಬೆಳಿಗ್ಗೆ ನಾವು ಈಗ ಬ್ಯಾಂಕಿನ ವಿವರವನ್ನು ಎಲ್ಲ ತೆಗೆದಾಗ ನಮಗೆಲ್ಲ ಮಾಹಿತಿ ನಮಗೆ ಬಂದು ಸಿಗ್ತದೆ. ಹಾಗೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮೀಡಿಯಾದವ್ರದ್ದು ನಮಗೆ ಸಪೋರ್ಟ್ ಬೇಕು. ನೆಕ್ಸ್ಟಿಗೆ ನಾವು ಯಾವುದಾದ್ರೂ ಒಂದು ವಿಡಿಯೋವನ್ನು ಹಾಕಿದಾಗ ನಿಮ್ಮ ಏನು ಇದಿರ್ತದೆ ಅದರಲ್ಲಿ ನೀವೆಲ್ಲ ಪೋಸ್ಟ್ ಮಾಡಿದರೆ ಮಾತ್ರ ನಮಗೆ ಆದಷ್ಟು ಬೇಗ ನಮಗೆ ಅಮೌಂಟ್ ಅನ್ನು ರೀಚ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಾವು ಜಾಣತೆ ಮುಂದೆ ತಂದು ನಾವು ಇಡ್ಬೋದು, ಎಲ್ಲ ದಾಖಲೆಯನ್ನು ತಂದು ಇಡ್ಬೋದು. ಈಗ 1 ರೂಪಾಯಿಯಿಂದ ಹಿಡಿದು 1 ಲಕ್ಷ ಹಾಕಿದವರು ಇದ್ದಾರೆ. ಎಲ್ಲರಿಗೂ ಒಂದೇ ಸಾಮಾನ್ಯ. ಯಾಕಂದ್ರೆ ಮಗುವಿಗೆ ಆದಷ್ಟು ಬೇಗ ಅಡ್ಮಿಟ್ ಆಗ್ಬೇಕಂತ ಡಾಕ್ಟರ್ಗಳು ಹೇಳಿದ್ದಾರೆ. ಈಗಾಗಲೇ ಮಗುವಿಗೆ ಕಂಡೀಷನ್ ದಿನದಿಂದ ದಿನಕ್ಕೆ ಹದಗೆಡ್ತಾ ಬರ್ತಾ ಇದೆ. ಈಗಾಗಲೇ ಮಗುವಿಗೆ TB ಎನ್ನುವ ಒಂದು ರೋಗ ಕೂಡ ಈಗಾಗಲೇ ಬಂದಿದೆ. ಅದಕ್ಕಿಂತ ಮೊನ್ನೆ ಬೆಂಗಳೂರಿನಿಂದ ರಿಟರ್ನ್ ಈಗ ಬಂದಿದ್ದಾರೆ ಮನೆಯಲ್ಲಿ ಮಗು 5 ದಿವಸ ಆಯ್ತು ಈಗ ಮನೆಗೆ ಬಂದು. ಇನ್ನು 9ನೇ ತಾರೀಕಿಗೆ ಮಗುವನ್ನು ಟೆಸ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಡಾಕ್ಟರ್ಗಳು ನಿರ್ದೇಶಿಸಿದ್ದಾರೆ. ಇನ್ನು ಆ ಮಗುವಿನ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸುಮಾರು 1 ತಿಂಗಳ ಕಾಲ ಆಗ್ಬೋದು. ಯಾಕಂದ್ರೆ ಆ ಮಗುವಿಗೆ TB ಬಂದ ಕಾರಣ ಅದನ್ನು ಪ್ರೋಸೆಸ್ ಸ್ವಲ್ಪ ಲೇಟ್ ಆಗ್ಬೋದು. ಯಾಕಂದ್ರೆ ಇಂಥ ಡಿಸೀಸ್ ಇರುವಂತ ಮಕ್ಕಳಿಗೆ ಬೇರೆ ಆರ್ಗನ್ಗೆ ತುಂಬಾ ಇದಾಗ್ತದೆ. ಈಗ ಲಿವರ್ಗೆ ಸಮಸ್ಯೆ ಬಂದಿದೆ. ಹಾಗೆಯೇ ಪೀಡ್ಸ್ ಅಂತ ಈಗ ಹೇಳಿದಾರಲ್ಲ ಡಾಕ್ಟರ್ಗಳು, ಅದನ್ನೆಲ್ಲ ಚಿಕಿತ್ಸೆಯನ್ನು ಕಂಟಿನ್ಯೂ ಮಾಡಿಕೊಂಡು ನಂತರ ಆ ಮಗುವಿನ ಇದಾಗಬಹುದು. ಹಾಗೆಯೇ ಇದರ ಬಗ್ಗೆ ಸ್ವತಃ ತಾಯಿ ಕೂಡ 1-2 ಮಾತು ಜನತೆಯ ಮುಂದೆ ಮಾತಾಡ್ತಾರೆ. ನನ್ನ ಪುಟ್ಟ ಕಂದಮ್ಮನಿಗೆ ಸಹಾಯ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳಲು ಇಷ್ಟಪಡುತ್ತೇನೆ. ನಮ್ಮ ಮಗನ ಚಿಕಿತ್ಸೆಗಾಗಿ ಚಿಂತಿತರಾಗಿದ್ದಾಗ ನಾವು ಫಯಾಜ್ ಮಾಡೂರ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ನೋಡಿದೆವು. ಅವರಿಂದ ತುಂಬಾ ರೋಗಿಗಳಿಗೆ ಸಹಾಯವಾಗಿದೆ ಎಂದು ತಿಳಿದಾಗ ನನ್ನ ಭಾವ ಅವರ ಜೊತೆ ಹೋಗಿ ಮಾತನಾಡಿದಾಗ ತಮ್ಮ ಎಲ್ಲ ಕೆಲಸವನ್ನು ಬದಿಗಿಟ್ಟು ಬೆಂಗಳೂರಿಗೆ ಬಂದು ವಿಡಿಯೋ ಮಾಡಿ ಶೇರ್ ಮಾಡಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ವಾಟ್ಸಪ್ ಗ್ರೂಪ್ ಮಾಡಿ 3,000 ಜನರನ್ನು ಹೊಂದಿಸಿದ ಹಾಗೂ ಶೇರ್ ಮಾಡಲು ಹೆಲ್ಪ್ ಮಾಡಿದ ಮರ್ಸಿ ಫ್ರೆಂಡ್ಸ್ ಅಸೈಗೋಡಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಣಿ ಹಣಿ ಕೊಟ್ಟಿದ್ದಾರೆ ಹಳ್ಳ ಎಂಬ ಗಾದೆ ಮಾತಿನಂತೆ 50 ಲಕ್ಷ ಸೇರಿಸಲು ಸಹಕರಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ನನ್ನ ಕುಟುಂಬದವರಿಗೆ, ಸ್ನೇಹಿತರಿಗೆ, ಅಪರಿಚಿತರು ಹಾಗೂ ಸಂಘ ಸಂಸ್ಥೆಗಳು ಹಾಗೂ ತುಂಬ ಜನ ಮನೆಗೆ ಬಂದು ನಮಗೆ ಹಣವನ್ನು ಕೊಟ್ಟಿದ್ದೇವೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಕೊನೆಯದಾಗಿ ಜಾತಿ ಮತ ಭೇದವಿಲ್ಲದೆ ಸಹಾಯ ಮಾಡಿದ ಈ ಕರುನಾಡ ಜನತೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈಗ ಆ ಮಗುವಿನ ತಾಯಿ ಮಾತಾಡಿದರು.
ವರ್ಷದ ವಾರದಲ್ಲಿ ಆ ಮಗುವಿನ ತಾಯಿಯೊಂದು ಹೋಗಿಯೊಂದು ಆ ಮಗು ನನಗೆ ಬೇಕಂತೂ ತುಂಬ ಮಾತಾಡಿದ್ದಾರೆ. ಅದನ್ನು ನೋಡಿ ನಮ್ಮ ಕಣ್ಣಿನಲ್ಲಿ ನಮಗೆ ಸಹ ದುಃಖ ಬಂತು, ನಮಗೆ ಸಹಕಾರದ ಪ್ರಯಾಸ. ಇಂಥ ಒಂದು 55 ಲಕ್ಷ ಮಾಡಬೇಕಂದ್ರೆ ಅವ್ರು ಯಾವ ದಾರಿ ಸಹ ನಮಗೆ ಗೊತ್ತಿರಲಿಲ್ಲ. ನಾವು ಪ್ರೆಸಿಡೆಂಟ್ಸ್ನವರು ಕಾರ್ಯಸಂತರ ಹೋಗಿ ಅವರ ವಿಷಯ ನಾವು ತಿಳಿಸಿ ಅವರು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಇಂಥ ಕೆಲಸ ಮಾಡುವ ಅವರಿಗೆ ಇನ್ನೂ ಸಹ ದೇವರು ಇಂಥ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಕೊಡಲಿ. ಅವರಿಗೆ ನಾವು ಇಂದಿಗೂ ಇನ್ನು ಮುಂದೆಗೂ ನಾವು ಅವರಿಗೆ ಸಪೋರ್ಟ್ ಆಗಿದ್ದೇವೆ. ಇಂಥ ಕೆಲಸ ಮಾಡುವವರಿಗೆ ನಮಗೆ 55 ಲಕ್ಷ ಬರಬೇಕಾದರೆ ನಾವು ನಮ್ಮ ಮನಸ್ಸಿನಲ್ಲೂ ನೆನೆಸಿದಿಲ್ಲ. ಇಂಥ ಒಂದು ಮಗುವಿಗೆ ನಾವು ಬದುಕಿ ಆ ಮಗು ಒಂದು ಒಡೆಯಬೇಕಂತ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ. ಎಲ್ಲರೂ ದಾನ ಕೊಟ್ಟ ಎಲ್ಲರಿಗೂ 5 ರೂಪಾಯಿಯಿಂದ 10 ರೂಪಾಯಿ ತನಕ ಕೊಟ್ಟ ಎಲ್ಲ ಜನರಿಗೂ ನಮ್ಮ ಈ ಬಚ್ಚಕರ ಸಂಘದ ಪರವಾಗಿ ನಾವು ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ತೇವೆ. ಈ ಮಗು ನಿಮಗೋಸ್ಕರ ನೀವು ಇನ್ನೂ ದೇವರ ಹತ್ರ ಪ್ರಾರ್ಥನೆ ಮಾಡಿ ಈ ಮಗು ಒಳ್ಳೆಯದಾಗಿ ಬರಲಿ ಎಂದು ನಾನು ಎದುರು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಗುವಿನ ಚಿಕಿತ್ಸೆಗಾಗಿ ತುಂಬ ಚಿಂತೆಯಲ್ಲಿರುವಾಗ ಪ್ರಯತ್ನ ಮಾಡುವ ಸೋಷಿಯಲ್ ಮೀಡಿಯಾ ನೋಡಿ ನಮಗೆ ತುಂಬ ಸಹಾಯವಾಯಿತು. ಅದರಿಂದ ಎಲ್ಲರೂ ಬಹಳ ಸಹಾಯ ಮಾಡಿ ನಮ್ಮ ಮಗುವಿನ ಚಿಕಿತ್ಸೆಗಾಗಿ ಇಷ್ಟು ದೊಡ್ಡ ಮೊತ್ತವನ್ನು ನಮಗೆ ಹೊಂದಿಸಿಕೊಳ್ಳಲು ಸಾಧ್ಯವಾಗಿದೆ. ನೀವು ಸಹಾಯ ಮಾಡಿದ ಎಲ್ಲರಿಗೂ ನಮ್ಮ ಮಗುವಿನ ಪರವಾಗಿ ಎಲ್ಲರಿಗೂ ಕೃತಜ್ಞತೆ. ನೋಡಿ, ಇಲ್ಲಿ ಖಾಲಿ ಫಯಾಜ್ ಮಾಡೋದು ಒಬ್ಬ ಮಾತ್ರ ಅಲ್ಲ, ನನ್ನ ಜೊತೆ ನಮಗೆ ಬಲಗೈ ಅಂತಲೇ ಇರುವಂತಹ ನಮ್ಮ ಮೋಫಲ್ ಜಾಲಗಟ್ಟಿ, ನಮಗೆ ಯಾವುದಾದ್ರೂ ಒಂದು ಕೇಸ್ ಬಂದರೆ ಅದನ್ನು ತಕ್ಷಣ ನಾನು ಕೊಡೋದು ಮೋಫಲ್ ಹತ್ರ, ಇದನ್ನು ವೆರಿಫಿಕೇಶನ್ ಮಾಡಲ್ಲ. ಅವನು ಅದನ್ನು ಕರೆಕ್ಟಾಗಿ ವೆರಿಫಿಕೇಶನ್ ಮಾಡಿದ ನಂತರ ಆಗಿರ್ತದೆ ಫಯಾಜ್ ಇದನ್ನು ನಾವು ಮಾಡ್ಬೋದು. ಇದಕ್ಕೆ ನಾವು ನಮ್ಮ ಕೈಯಿಂದ ನಾವೆಲ್ಲರೂ ಮಾಡುವಂಥ ಮೋಫಲ್ ಅವರು ನಮ್ಮ ಹತ್ರ ನಿರ್ದೇಶನ ಮಾಡ್ತಾರೆ. ಹಾಗೆಯೇ ನಮ್ಮದು ಕ್ಯಾಮರಾ ಟೀಮು, ಹಾಗೆಯೇ ನಮ್ಮದು ಸೋಷಿಯಲ್ ಮೀಡಿಯಾದ ನಮ್ಮದು ನಿರಂತರ ನಮ್ಮದು ಫ್ರೆಂಡ್ ಸರ್ಕಲ್, ನಮ್ಮದು ಸರ್ಫರಾಜ್ ಆಗಿರ್ಬೋದು, ಹಾಗೆಯೇ ನಮ್ಮದು ಕಲಂದರ್, ನಮ್ಮದು ಅಬ್ಬಾಸ್, ಫೈಸಲ್, ಇವರೆಲ್ಲರೂ ನಮ್ಮ ಜೊತೆ ಇದ್ದಾರೆ. ನಮ್ಮ ಟೀಮಲ್ಲಿ ದೊಡ್ಡ ಟೀಮ್ ಆಗಿರ್ತದೆ. ಹಾಗೆಯೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ನಮಗೆ ನಿರಂತರ ಸಪೋರ್ಟ್ ಮಾಡ್ತಾ ಇದ್ದೀರಾ, ಮುಂದಕ್ಕೆ ಕೂಡ ನಿಮ್ಮ ನಮಗೆ ಸಪೋರ್ಟ್ ಬೇಕಂತ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮದು ಫೇಸ್ಬುಕ್ ಪೇಜ್ ಆಗಿರ್ಬೋದು ಫಯಾಜ್ ಮಾಡುವಂಥ, ಅದನ್ನು ನೀವು ಫಾಲೋ ಮಾಡಿ. ಯಾಕಂದರೆ ಎಲ್ಲವೂ ಆ ವಿಡಿಯೋ ಯಾವುದಾದ್ರೂ ನಾವು ಹಾಕಿದರೆ ಅದರದ್ದು ಎಂಡ್ ತನಕದ ವಿಡಿಯೋ ಅದರಲ್ಲೇ ಇರ್ತದೆ. ಯಾಕಂದರೆ ವಾಟ್ಸಪ್ಪಲ್ಲಿ ನಿರಂತರ ಅದನ್ನು ವೈರಲ್ ಆಗ್ತಾ ಇರ್ತದಲ್ಲ, ಆಗ ನಮ್ಮ ಫೇಸ್ಬುಕ್ ಪೇಜಲ್ಲಿ ಇದ್ದರೆ ಅದು ನಾವು ಹಾಗೇನೇ ಇರ್ತದೆ, ಅದನ್ನು ಡಿಲೀಟ್ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ನಿಮಗೆ ಯಾವುದಾದ್ರೂ ಈಗ ನೋಡಿ ಅದೇ ವಿಡಿಯೋ ತುಂಬ ಫ್ರಾಡ್ನಲ್ಲಿ ಈಗ ನಡೀತಾ ನಿಮಗೆಲ್ಲ ಗೊತ್ತಿರ್ಬೋದು. ನಿರಂತರವಾಗಿ ಸಿಂಪಲ್ ಫೇಕ್ ಅಕೌಂಟ್ ಆ ಥರದ್ದೆಲ್ಲ ಮಾಡುವಂಥ ತುಂಬ ಜನ ಇದ್ದಾರೆ. ಹಾಗಾಗಿ ಆ ಥರದಕ್ಕೆ ಯಾವುದು ಇದು ಮಾಡಬೇಡಿ. ಯಾಕಂದರೆ ಊರಿನವರು ಸಂಘಟನೆಯವರು ಯಾರಾದರೂ ಒಟ್ಟಿಗಿದ್ದರೆ ಅಂಥ ವಿಡಿಯೋಕ್ಕೆ ನೀವು ಅದರಲ್ಲಿ ಅಕೌಂಟ್ ನಂಬರ್ ಆಗಿರ್ಬೋದು, ಮೊದಲಿಗೆ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲದಿದ್ದರೆ ಅದರಲ್ಲಿ 3 ಇನ್ಫಾರ್ಮೇಷನ್ ಅಂತ ನಂಬರ್ ಇರ್ತದೆ. ಇಲ್ಲದಿದ್ದರೆ ಆ ಊರಿನವರನ್ನು ನೀವು ಕನ್ಸಲ್ಟ್ ಮಾಡಿ ಕೇಳ್ಬೋದು, ಇಂಥದ್ದವರು ಆ ಕೇಸನ್ನು ಬಿಟ್ಟಿದೆ, ಇದು ನಿಯಮ ಹೌದಾ ಅಲ್ವಾ ಅಂತ. ಅದನ್ನು ಕರೆಕ್ಟಾಗಿ ತಿಳಿದ ನಂತರ ನೀವು ಅದಕ್ಕೆ ದುಡ್ಡು ಹಾಕಿ ಮುಂದಕ್ಕೆ ಕೂಡ ಒಳ್ಳೆಯ ರೀತಿಯಾದಂಥ ಸಪೋರ್ಟ್ ಬೇಕಂತ ಕೇಳ್ತಾ ನನ್ನ 2 ಮಾತನ್ನು ತಿಳಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮಗುವಿಗೆ ಈಗಾಗಲೇ ಸುಮಾರು 45 ಲಕ್ಷ ರೂಪಾಯಿ ಎಸ್ಟಿಮೇಷನ್ ಅನ್ನು ಕೊಟ್ಟಿದ್ದಾರೆ. 45 ಲಕ್ಷದ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಮಗುವಿಗೆ ಮನೆಯಲ್ಲಿದೆ. ಈಗಾಗಲೇ 1 ವಾರ ಮೊದಲು ಹಾಸ್ಪಿಟಲಲ್ಲಿ ಇತ್ತು. ನಾವು ಏನು ವಿಡಿಯೋ ಮಾಡಬೇಕಾದ್ರೆ ಹಾಸ್ಪಿಟಲ್ಗೆ ಹೋದಾಗ ನಾವು ವಿಡಿಯೋ ಮಾಡಿದ್ವಿ. ಅದ ನಂತರ ಆ ಮಗುವಿಗೆ TB ಬಂದಿದೆ. TB ಬಂದ ತಕ್ಷಣ 15 ಡೇಸ್ ಅವರಿಗೆ ಮೆಡಿಸಿನ್ ಅನ್ನು ಕೊಟ್ಟಿದ್ದಾರೆ ಮಗುವಿಗೆ. ಅದ ನಂತರ ಆಗಿರ್ತದೆ ಅದರ ಬೋನ್ ಮೇಲದ ಏನೋ ಇದೆ, TB ರಿಕವರಿ ಆದ ನಂತರ ಅದಕ್ಕೆ ಮುಂದಿನ ಚಿಕಿತ್ಸೆ ಬೋನ್ ಮೇಲೆಗೂ ಇದು ಮಾಡ್ತಾರೆ. ಮುಂದಿನ ಚಿಕಿತ್ಸೆ ಮುಂದಿನ ಚಿಕಿತ್ಸೆ ಅದೇ ಈಗಾಗಲೇ ಈಗ ಡಾಕ್ಟರ್ ಕೊಟ್ಟಿರುವುದು ಖಾಲಿ ಬೋನ್ ಮೈರೋ ಟ್ರಾನ್ಸ್ಪ್ಲಾಂಟ್ಗೆ ಮಾತ್ರ ಆಗಿರ್ತದೆ 45 ಲಕ್ಷ. ಈಗಾಗಲೇ ನಮಗೆ 60 ಲಕ್ಷ ಬಂದಿದೆ. 55 ಲಕ್ಷ ಈಗಾಗಲೇ ಖಾತೆಗೆ ಬಂದಿದೆ. ಈಗಾಗಲೇ ವಾಗ್ದಾನ ಮಾಡಿದವರು ಇದ್ದಾರಲ್ಲ, ಅದನ್ನೆಲ್ಲ ಸೇರಿದರೆ ಅದಕ್ಕೆ ಈಗಾಗಲೇ ರೀಚ್ ಆಗ್ಬೋದು. ಅದಕ್ಕೆ ಮುಂದಿನ ಚಿಕಿತ್ಸೆ ಕೂಡ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಕೂಡ ಮಾಡಿ ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಹಣ ಯಾರ ಖಾತೆಗೆ ಹೋಗ್ತದೆ?
ಈಗಾಗಲೇ ಅವರ ಫ್ಯಾಮಿಲಿಯ ಖಾತೆಗೆ ಮಾತ್ರ ನಾವು ಈಗ ಎಲ್ಲ ಯಾವುದು ಇಷ್ಟ ತನಕ ಆಗಿದಂಥ ವಿಡಿಯೋದಲ್ಲಿ ಯಾರು ನಾವು ಕೂಡ ಅದು ನಮ್ಮ ಚಾರಿಟಿ ಅಕೌಂಟ್ ಅಂತ ನಾವು ಯಾವತ್ತೂ ಕೂಡ ಮೆನ್ಷನ್ ಮಾಡೋದಿಲ್ಲ. ನಾವು ಏನಾದರೂ ಮಾಡುವುದಾದ್ರೆ ಅಪ್ಲಿಕೇಶನ್ ಪಾರ್ಟಿದು ಮಾತ್ರ ನಾವು ಮಾಡಿ ಅದನ್ನು ನಾವು ಹಾಕುದು ಜನತೆ ಮುಂದೆ. ಸರ್ಕಾರದಿಂದ ಈಗಾಗಲೇ ಆಯುಷ್ಮಾನ್ ಇದರಲ್ಲಿ ಸಿಎಂ ಫಂಡ್ ಮತ್ತೆ PM ಫಂಡ್ ಅಂತ ಇರುತ್ತೆ. ಸುಮಾರು ಒಂದು 5 ಲಕ್ಷ ತನಕ ಅದಕ್ಕೆ ಬರ್ತದೆ. BHF ಗಮನಕ್ಕೆ ನಾವು ಈಗಾಗಲೇ ಕೊಟ್ಟಿದ್ದೇವೆ. ಈಗಾಗಲೇ ಅದರದ್ದು ಬರೋದು ಈಗ ಅದು ಯಾವಾಗ ಅಂದ್ರೆ ಅದರದ್ದು ಪ್ರೋಸೆಸ್ ಆದ ನಂತರ ನಾವು BHF ಲೆಟರ್ ನಾವು ಕೊಡಬೇಕು. ಅದು ಈಗ ನಮ್ದು ಈಗ ಸ್ಥಳೀಯ ಸ್ಥಾಪಕರದ್ದು ನಾವು ಇದನ್ನು ತಗೊಂಡು ರೆಫರ್ ಲೆಟರ್ ತಗೊಂಡು ಹೋಗಿ ಅಲ್ಲಿ ಕೊಡ್ತೇವೆ. ಈಗ ನೆಕ್ಸ್ಟ್ ಈಗ ಈಗ ಎಲೆಕ್ಷನ್ ನಡೀತಾ ಉಂಟಲ್ಲ, ಅದ ನಂತರ MP ಏನಿದೆ ಇರ್ತದೆ ಅದು ನಾವು ಕೊಟ್ಟಾಗ ನಮಗೆ ಅದಕ್ಕೆ ಅದು ಹಾಸ್ಪಿಟಲ್ಗೆ ಬರ್ತದೆ. ಅದು ಇವರ ಕೈಯಲ್ಲಿ ಖಾತೆಗೆ ಸಿಗುದಿಲ್ಲ. ಏನು CM ಫಂಡ್ ಮತ್ತೆ PM ಫಂಡ್ ಅದು ಹಾಸ್ಪಿಟಲ್ಗೆ ಬರೋದು. ಸರ್ ನೀವು ಡಾಕ್ಟರ್ ಹತ್ರ ಮೀಟ್ ಆಗಿದ್ದೀರಾ ಸರ್ ನೀವು? ಈಗ ನೋಡಿ ನಮ್ಮದರಲ್ಲಿ ನಾವೀಗ ಯಾವುದಾದ್ರೂ ಒಂದು ಕೇಸನ್ನು ಇದು ಮಾಡಿದ್ರೆ ನಮ್ಮ ಡಾಕ್ಟರ್ ಏನಿದ್ದಾರೆ ನಮ್ಮ ಟೀಮಲ್ಲಿ ಅವರು ನಮ್ಮದು ಡಾಕ್ಟರ್ ಟೀಮ್ ಅಂತಾನೆ ಇದೆ. ನಮ್ಮ ಟೀಮಲ್ಲಿ ಡಾಕ್ಟರ್ ಟೀಮ್ಸ್ ಇದ್ದಾರೆ. ಅವ್ರ ಹತ್ರ ನಾವು ಡಿಸ್ಕಸ್ ಮಾಡ್ತೇವೆ. ಡಿಸ್ಕಸ್ ಮಾಡಿದ ನಂತರ ಇದಕ್ಕೆ ಸರ್ಜರಿ ಆಗ್ತದ ಇಲ್ವಾ, ಇದಕ್ಕೆ ಮುಂದಕ್ಕೆ ಹೇಗೆ ಸಕ್ಸಸ್ ಆಗ್ಬೋದಾ ಇಲ್ವಾ. ಸಕ್ಸಸ್ ಅನ್ನೋದು ಈಗ ನಾವು ಇಷ್ಟು ತನಕ ಮಾಡಿದ ವಿಡಿಯೋದಲ್ಲಿ ಒಂದು 2 ಮಗು ತೀರಿದೆ. ನಮಗೆ ಫ್ಯಾಕ್ಟ್ ಆಗಿ ಹೇಳ್ಬೇಕಾಗಿದೆ. ಅದು ಇನ್ಫೆಕ್ಷನ್ ಆದ ಕಾರಣ ಕೆಲವೊಂದು ಆರ್ಗನ್ಗೆ ಸೂಟ್ ಆಗ್ತದೆ, ಕೆಲವೊಂದು ಆರ್ಗನ್ಗೆ ಸೂಟ್ ಆಗುವುದಿಲ್ಲ. ಹಾಗೇನಾಗುತ್ತೆ ದೇವರ ವಿಧಿಯಿಂದ ನಾವು ಇದಾಗಿದೆ. ಆದರೆ ಈ ಮಗು ಇದು ಕಂಡೀಷನ್ ತುಂಬಾ ಒಳ್ಳೆ ರಿಪೋರ್ಟ್ ಅಂತ ಸಿಕ್ಕಿದೆ, ಪಾಸಿಟಿವ್ ಆಗಿ ಸಿಕ್ಕಿದೆ. ಆಗ ಅವ್ರದ್ದು ಕೋರ್ಟ್ ಮೇಲೆ ಇದಾಗ್ತದಂತ ಸಕ್ಸಸ್ ಆಗ್ತದಂತ ಡಾಕ್ಟರ್ಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೆ ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಆ ಮಗುವಿನ ಜೀವಕ್ಕೆ ನಾವು ಇದಾಗಬಹುದು. ಬೇರೆ ಏನಾದರೂ ಕೇಳಿಬೋದ ಸರ್? ಖಾಲಿ 5 ಲಕ್ಷ ಮಾತ್ರ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಫಂಡ್ ಬರುವುದಿಲ್ಲ. ಅದು ನೋಡಿ ಈಗ 5 ಲಕ್ಷದ ಇದು ಕೊಡ್ತೀವಿ. ಈಗ 2 ಹಂತದಲ್ಲಿ ಈಗಾಗಲೇ ದುಡ್ಡು ಬರ್ತದೆ. ಒಂದು CM ಫಂಡ್ ಅಲ್ಲಿ ಈಗ 5 ಲಕ್ಷ ಆಗಿದ್ರೆ 3,20,000 ತನಕ ನಮ್ಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ 3,20,000 ಬರ್ತದೆ. ಮತ್ತೆ CM ಫಂಡ್ ಅದು 2 ಒಟ್ಟಿಗೆ ಕ್ಲೈಮ್ ಆಗುದಿಲ್ಲ, 2 ಹಂತಕ್ಕೆ ಸಿಗ್ತದೆ. ಈಗ ಸರ್ಜರಿಗೆ CM ಫಂಡ್ ಇಂದ ಬಂದ್ರೆ ಮುಂದಿನ ಚಿಕಿತ್ಸೆಗೆ ಅದರಲ್ಲಿ PM ಫಂಡ್ ಇಂದ ಬರ್ತದೆ. ಅದರಲ್ಲಿ ಯಾವ್ದಾದ್ರು ಒಂದು ಫಸ್ಟಕ್ಕೆ ಮಾತ್ರ ಆಗ್ತದೆ. ಮೊದಲನೇದಕ್ಕೆ ಆಗ್ತದೆ, ಎರಡನೇದಕ್ಕೆ ಮೊದಲಿಗೆ BMD ಆಗ್ತದೆ. BMD ಆದಾಗ ನಾವು PM ಫಂಡ್ ಇಲ್ಲ CM ಫಂಡ್ ಕೊಟ್ಟರೆ CM ಫಂಡ್ ಇಂದ ಕ್ಲೈಮ್ ಆಗ್ಬೋದು. ಸರ್ ಅದು ಈಗ CM ಫಂಡ್ ಮತ್ತು PM ಫಂಡ್ ಇದೆ, ಅದು ಪೇಷಂಟ್ ಪಾರ್ಟಿಗೆ ಬರುತ್ತಾ ಇಲ್ಲ ಹಾಸ್ಪಿಟಲ್ಗೆ? ಹಾಸ್ಪಿಟಲ್ಗೆ ಬರ್ತದೆ. ಹಾಸ್ಪಿಟಲ್ ಬಂದಾಗ ಅದು ಇವರಿಗೆ ಈಗ 45 ಲಕ್ಷದ ಎಸ್ಟಿಮೇಷನ್ ಕೊಟ್ಟಾಗ ಇದನ್ನು ನಾವು ತಗೊಂಡು BHF ಕೊಟ್ಟು ಇಲ್ಲಿಂದ ಸರಿಯ ಶಾಸಕರನ್ನು ಅವರ ಗಮನಕ್ಕೆ ತಂದು ಇಲ್ಲಾಂದ್ರೆ ಇಲ್ಲಿ ಸರಿಯ MP ಅವರ ಗಮನಕ್ಕೆ ತಂದು ಅವರ ಲೆಟರಲ್ಲಿ ಕೊಡ್ತಾರೆ. ಅದ ನಂತರ ಅದು ಇದಾಗಿ ಪಾಸ್ ಆಗಿ BHF ಸೈನ್ ಹಾಕಿ ಕೊಡ್ತಾರೆ. ಅದ ನಂತರ ಅದು ಕ್ಲೈಮ್ ಆಗೋದು. ಕ್ಲೈಮ್ ಆಗಲಿ ಇದರಲ್ಲಿ ಕೂಡ ನಮಗೆ ಮೈನಾರಿಟಿ ಇದರಿಂದ ಸಹ ಇದಕ್ಕೆ ಫಂಡ್ ಬರ್ತದೆ. ಒಂದು 80ರಿಂದ 1 ಲಕ್ಷ ತನಕ ಅದರಲ್ಲಿ ಒಂದು ಫಂಡ್ ಬರ್ತದೆ. ಆರೋಗ್ಯಕ್ಕೆ ಇಷ್ಟು ತನಕ ಅಲ್ಲಿ ಇಷ್ಟು ತನಕ ಅದರಲ್ಲಿ ನಮ್ಮ ಗಮನಕ್ಕೆ ನಾವು ಇಷ್ಟು ತನಕ ನಾವು ಏನೇನು ಇದು ಕೊಟ್ಟಿದ್ದೇವೆ ಅದರಲ್ಲಿ ಎಲ್ಲ ಸಿಕ್ಕಿದೆ. ನಮ್ಮಲ್ಲಿ ಇನ್ನೊಂದು ಕೇಸ್ ಆಗಿತ್ತು, ಚಾಂದಿನಿ ಕೇಸ್, ಸುಳ್ಯ. ಹೌದು. ಆ ಹುಡುಗಿಗೆ ಅಂದ್ರೆ ಅದು 32 ವರ್ಷದ್ದು. ಹೌದು, ಹೆಣ್ಣು ಮಗು ಗೊತ್ತದು. ಅವರನ್ನು ಇಡೀ ಟೋಟಲಿ ಸರ್ಕಾರವೇ ಈಗ ಅವಳ ಇದನ್ನೇ ದತ್ತು ತಗೊಂಡಿದೆ. ಅಂದ್ರೆ ಇತ್ತೀಚೆಗೆ ಒಂದು ಯಾವುದೋ ಒಂದು ಸಂಘಟನೆ ವಿಡಿಯೋವನ್ನು ಬಿಟ್ಟಿತ್ತಲ್ಲ, ಚಾಂದಿನಿ, ಅದೇ ಸುಳ್ಯದ ಕೇಸ್. ಸುಳ್ಯದ ಕೇಸ್ ವಿಡಿಯೋ ಬಿಟ್ಟು ಇದು ನೀವು ಕ್ರೌಡ್ ಫಂಡಿಂಗ್ ಬೇರೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಜನರಿಂದಲೇ ತಗೊಳ್ಬೇಕಂತ ಏನೋ ಇದಿಲ್ಲ. ಆಕ್ಚುಲಿ ನಾವು ಸರ್ಕಾರವನ್ನು ಕರೆಕ್ಟಾಗಿ ನಾವು ಅವರನ್ನು ರೀಚ್ ಮಾಡಿ ಅವರಿಗೆ ನಾವು ಫೈಂಡ್ ಔಟ್ ಮಾಡಿದ್ವಿ. ಸರಿ, ಓಕೆ, ನೀವು ಹೇಳೋದು ಕೊಡುದಿಲ್ಲ ಅಂತ ಇಲ್ಲ, ಸರ್ಕಾರದ ನಮಗೆ ಯಾವುದಾದ್ರು ಫೆಸಿಲಿಟಿ ಸಿಗಬೇಕಾದ್ರೆ ಅಷ್ಟ ತನಕ ಈಗ ನಾನು ಹೇಳೋದಕ್ಕೆ ಈಗ ನಾವು ಹಾಸ್ಪಿಟಲ್ಗೆ ಎಮರ್ಜೆನ್ಸಿ ಆಗಿ ನಮ್ಗೆ ಈಗ ಮಗುವಿಗೆ ಬೋನ್ ಮೇಲೆ ಟ್ರಾನ್ಸ್ಫರ್ ಮಾಡಬೇಕು. ಈ ಸರ್ಕಾರದ ನಮಗೆ ಪ್ರೋಸೆಸ್ ಏನಿರ್ತದೆ ಇದರಿಂದ ಲಾಂಗ್ ಟೈಮ್ ಅಲ್ಲ, ಸ್ವಲ್ಪ ಟೈಮ್ ತೆಗೆದಿದೆ. ನಾವಿದು ಚಾಂದಿನಿ ಕೇಸದ್ದು ಒಂದು ತಿಂಗಳಲ್ಲಿ ಒಂದು ತಿಂಗಳಂದ್ರೆ
ಆಕ್ಚುಲಿ ಚಾಂದಿನಿ ನಮಗೆ ಸಹ ಗೊತ್ತಿರಬೇಕು ಆ ಕೇಸ್ ನಮಗೆ ಬಂದಿರಬೇಕು. ಅದಂದ್ರೆ 3 ವರ್ಷದಿಂದ ಈಗ 33 ವರ್ಷ ಆಯ್ತು. 3 ವರ್ಷ ಈಗ 3 ವರ್ಷದಿಂದ ಅವರಿಗೆ ನಿರಂತರ ಚಿಕಿತ್ಸೆ ನಡೀತಾ ಉಂಟು, ಹೌದಲ್ವಾ? ಅವರಿಂದ ಯಾವುದೋ ಒಂದು ಮನೆಯಿಂದ ಡಾಕ್ಯುಮೆಂಟ್ ಅದನ್ನ ಇಟ್ಟು ಅದ ಇಟ್ಟು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಇಲ್ಲದವ್ರಿಗೆ ಏನ್ ಮಾಡ್ಬೇಕು? ಸರ್ಕಾರ ಈಗ ನಮಗೆ ಅದೊಂದು ಬೇರೆ ಆಗಿದೆ. ಈಗ ನಿಮ್ಮಂತವರಿಗೆ ಒಂದು ಒಂದಷ್ಟು ಮಂದಿ ಆಪತ್ತು ಬಂದವರಿದ್ದಾರೆ, ಕೆಲವರು ಆ ಟೈಪಲ್ಲಿ ಇದ್ದಾರೆ, ಅಂದ್ರೆ ಕ್ರೌಡ್ ಫಂಡಿಂಗ್ ಮಾಡೋದು. ಆ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಯಾಕೆ ನೀವು ಒತ್ತಡ ಹಾಕಬಾರ್ದು? ಈಗ ನೋಡಿ, ನೀವೆಲ್ಲ ಪ್ರಶ್ನವರಿಗೆ ನಮ್ಮ ಹತ್ರ ಇದ್ದೀರಲ್ಲ, ನಾನು ಹೇಳೋದು ಕೇಳಿ. ನಾವು ಈಗ ನನ್ನ ನಂಬಿದ್ರೆ ಈಗ ನನ್ನ ಹತ್ರ ಯಾರು ತುಂಬಾ ಮಾಡಿದ್ರಿ ಅಂತ ಹೇಳಿದ್ರಿ. ಪ್ರತಿ ಸಲ ನಾವು ಸಾರ್ವಜನಿಕ ಅಂದ್ರೆ ನಾವು ಜಾಸ್ತಿಯಾಗಿ ನಾನು ಮಾಡುವಂತ ಕೇಸು ಜಾಸ್ತಿಯಾಗಿ ಬಾಡಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇದು ಮಾತ್ರ ಕೇಸನ್ನು ನಾನು ತೆಗಿದ್ದೇವೆ. ಈವರೆಗೆ ಸುಮಾರು ಒಂದು 14 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿ ಕೊಟ್ಟಿದ್ದೇನೆ. 70 ಮೇಲೆ ಕೇಸು, ಅದರಲ್ಲಿ ನಿರಂತರ ಒಂದು ಕಮ್ಮಿಯಲ್ಲಿ 25 ಬಾಡಿ ಆರ್ಗನ್ ಅನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದಂತ ಕೇಸ್ ನಮ್ಮ ಹತ್ರ ಇದೆ, ಮಾಡಿಕೊಟ್ಟಿದ್ದೇವೆ. ಅದು ಕೂಡ ಈಗ ನೋಡಿ, ನಾವು ಯಾವುದಾದ್ರೂ ಈಗ ನಮಗೆ ಸರ್ಕಾರಕ್ಕೆ ನಾವು ಕೊಡಬೇಕು, ಸರಿ ಮನವಿಯನ್ನು ಕೊಡ್ಬೋದು, ಅದು ತಕ್ಷಣ ಪಾಸ್ ಆಗುದಿಲ್ಲ, ಅದಕ್ಕೆ ತುಂಬಾ ಪ್ರೊಸೆಸ್. ಅಷ್ಟೊಂದಕ್ಕೆ ಈ ಮಗುವಿಗೆ ನಾವು ಅಷ್ಟೊಂದಕ್ಕೆ ಕಾಯಲಿಕ್ಕೆ ಆಗ್ತದ? ಆಗುದಿಲ್ಲ. ಈಗ ಲಾಂಗ್ ಟೈಮ್ ಪ್ರೊಸೀಜರ್ ಅನ್ನೋದು ಲಾಂಗ್ ಟೈಮ್ ಇರ್ತದೆ. ಈಗ ಅದಕ್ಕೆ ನಾವು BH ಹತ್ರ ಹೋಗ್ಬೇಕು, OH ಹತ್ರ ಹೋಗ್ಬೇಕು, ಅಲ್ಲಿಂದ ಪಾಸ್ ಆಗ್ಬೇಕಾದ್ರೆ ಅಲ್ಲಿ ತನಕ ಮಗುವಿನ ಕಂಡೀಷನ್ ಅದಕ್ಕೆ ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಸರ್? ಈಗ ದುಡ್ಡಿದ್ರೆ ಈಗ ನೋಡಿ, ಕ್ರೌಡ್ ಫಂಡಿಂಗ್ ಇಂದ ಎಷ್ಟೋ ಜನರಿಗೆ ಅದು ಒಳ್ಳೇದೇ, ಒಳ್ಳೇದೇ. ಇದೇ ರೀತಿ ನೀವು ಮಾಡ್ತಿರ್ತೀರಲ್ಲ, ಒಂದು ಇದಕ್ಕಂತಲ್ಲ, ಯಾವುದೇ ಕಾಸ್ ಅಂದ್ರೆ ಬೇರೆ ವಿಷಯ. ಈಗ ನೀವು ನಿಮ್ಮದೊಂದು ಫೇಸ್ಬುಕ್ ಇದಿದೆ, ಅದರಲ್ಲೊಂದು ಜಾಗೃತಿ ಈಗ ನೋಡಿ, ಜಸ್ಟ್ ಪರ್ಟಿಕ್ಯುಲರ್ ಪೇಷಂಟ್ ಅಂತಲ್ಲ, ಬೇರೆ ಇನ್ನು ಅಂತ ತುಂಬಾ ಬರ್ತಾ ಇರ್ತದೆ, ತುಂಬಾ ಇದೆ ಅಂತವರಿಗೆ ನೋಡಿ. ನಾನು ಕ್ಯಾನ್ಸರ್ ಪೇಷಂಟ್ಗೆ ಈಗಾಗಲೇ ಗೌರ್ಮೆಂಟ್ ಇಂದ ಸ್ಕೀಮ್ಗಳು ಬರ್ತಾ ಇರ್ತದೆ. ಅದರಿಂದ ನಾವು ನಮ್ಮ ಕಡೆಯಿಂದ ಏನಾದರೂ ನಮಗೆ ಮಾಡಲಿಕ್ಕೆ ಆದರೆ ಖಂಡಿತವಾಗಿ ಮಾಡ್ತದೆ. ಹಾಗಾಗಿ ಗೌರ್ಮೆಂಟ್ ಇಂದ ಬರ್ತದೆ ಅಂತ ಹೇಳಿ ಈಗ ಡಯಾಲಿಸಿಸ್ ಪೇಷಂಟ್ಗೆಲ್ಲ ಬರ್ತದೆ. ಬಂದಾಗ ಅವರಿಗೆ ಅಷ್ಟು ಈಗ ನೋಡಿ, ಆಟೋದಲ್ಲಿ ಹೋಗುವಂತ ಚಾರ್ಜ್ ಇರ್ಬೋದು, ಅಲ್ಲಿ ಹಾಸ್ಪಿಟಲ್ ಸಣ್ಣ ಮೊತ್ತವನ್ನು ಕಟ್ಟಲಿಕ್ಕೆ ಬರ್ತದೆ. ಹಾಗೆ ಅದು ಕೂಡ ಇಲ್ಲದಂತ ತುಂಬಾ ಪೇಷಂಟ್ಗಳಿದೆ. ಅದಕ್ಕೆ ನಾವು ಏನ್ ಮಾಡ್ತೇವೆ, ಎಲ್ಲವನ್ನು ನಾವು ಕ್ರೌಡ್ ಫಂಡಿಂಗ್ ಇಂದ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಹತ್ರ ಕೂಡ ಕೆಲವೊಂದು ಡಾಲರ್ಗಳಿದ್ದಾರೆ, ಅವರ ಹತ್ರ ನಾವು ಈ ವಿಷಯವನ್ನು ತಿಳಿದಾಗ ಅವ್ರೇನ್ ಮಾಡ್ತಾರೆ, ಅದನ್ನು ಇಮಿಡಿಯೇಟ್ ಆಗಿ ತೆಗಿತಾರೆ. 1 ತಿಂಗಳಿಂದ ಅವರಿಗೆ ಡಯಾಲಿಸಿಸ್ ಬರುವಂತ ವೆಚ್ಚವನ್ನು ನಾವು ನಮ್ಮ ಚಾರಿಟಿಯಿಂದ ಇಲ್ಲಿದೆ. ತುಂಬಾ ಅನೇಕ ಹಾಸ್ಪಿಟಲ್ ಅಲ್ಲಿ ಮೊನ್ನೆ ಇತ್ತೀಚೆಗೆ ಒಂದು ಬೆಂಗಳೂರಲ್ಲಿ ಒಂದು ಕೇಸ್ ನಡೆಯುವುದು ಗೊತ್ತಿರಬಹುದು. ಬೆಂಗಳೂರಲ್ಲಿ ಹಾಸ್ಪಿಟಲ್ ಅಲ್ಲಿ ಡಿಸ್ಚಾರ್ಜ್ ಮರಣ ಹೊಂದಿತ್ತು ಪೇಷಂಟ್. 1,30,000 ರೂಪಾಯಿ ಬಿಲ್ ಆಗಿತ್ತು, ಕಟ್ಟಲಿಕ್ಕೆ ದುಡ್ಡು ಇರಲಿಲ್ಲ. ಲಾಸ್ಟ್ಗೆ ಅವರ ಹತ್ರ ಇದ್ದದ್ದು ಗಾಲಿ ಒಂದು 60,000 ರೂಪಾಯಿ ಮಾತ್ರ. ಮಿಕ್ಕಿದನ್ನ ದುಡ್ಡನ್ನು ನಾವು ನಮ್ಮ ಚಾರಿಟಿಯಿಂದ ನಾವು ಕಟ್ಟಿ ಅವರನ್ನು ಮರಣವನ್ನು ನಾವು ಮನೆಗೆ ನಾವು ಇದು ಮಾಡಿಸಿದ್ದೇವೆ. ಅಲ್ಲಿ ಎಲ್ಲ ಅವರಿಗೆ ಏನೋ ಅಗತ್ಯ ಇರುವಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಎಲ್ಲ ಈಗ ನಾವು ಸಣ್ಣ ಅಮೌಂಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಸರ್? ಸರಿ, ಓಕೆ, ಥ್ಯಾಂಕ್ ಯು. ಇನ್ನೇನಾದರೂ ಮಾಹಿತಿಗೆಲ್ಲ ಡೌಟ್ ಇದ್ರೆ ನಮ್ಮಲ್ಲಿ ಕೇಳ್ಬೋದು ಸರ್. ಇನ್ನೊಂದು, ಅವರು ಈಗ ಪೇಷಂಟ್ ಇವರಿರ್ತಾರೆ ಕ್ಯಾಥಲಿಕ್ ಅವರು. ಸೊ ನಮಗೆ ಇವರಿಗೆ ಕ್ವಶನ್, ಈಗ ಕ್ಯಾಥಲಿಕಲ್ಲಿ ನಿಮಗೆ ಚರ್ಚಲ್ಲಿ ನೀವು ಇನ್ಫಾರ್ಮ್ ಮಾಡಿ ಚರ್ಚಿಂದ ಏನಾದರೂ ಸಪೋರ್ಟ್ ಸಿಕ್ಕಿದೆಯಾ, ಇಲ್ಲಾಂದರೆ ನಿಮ್ಮ ಕ್ರಿಶ್ಚಿಯನ್ ಸಂಘದಿಂದ ಏನಾದರೂ ಸಪೋರ್ಟ್ ಸಿಕ್ಕಿದೆಯಾ ಅಂತೇಳಿ? ಹೀಗಾಗಿ ನೋಡಿ, ಮೊದಲನೇದಾಗಿ ನಮ್ಮ ಜಾತಿ ಭೇದ ಯಾವುದೂ ಇಲ್ಲ. ನಮ್ದು ಈಗ ಇದು ಕ್ರಿಶ್ಚಿಯನ್ ಕಮ್ಯುನಿಟಿ ಆಗಿರ್ಬೋದು. ಇದಕ್ಕಿಂತ ಮೊದಲು ಮಾಡಿದ್ದಕ್ಕೆ ನಾನು ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೇನೆ. ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಯಾವುದಾದ್ರೂ ಒಂದು ಕೇಸ್ ಬಂದಾಗ ತಕ್ಷಣ ನಾವು ಅದನ್ನು ಆಕ್ಟಿವ್ ಮಾಡಿ ಫಸ್ಟಿಗೆ ಅಲ್ಲಿ ಚರ್ಚ್ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ದೇವಸ್ಥಾನ ಕಮಿಟಿ, ಇದಕ್ಕೆ ನಾವು ಗಮನಕ್ಕೆ ತಂದು ಅಲ್ಲಿ ನಾವು ಜನರನ್ನು ಒಂದು ಕಮಿಟಿಯಾಗಿ ನಾವು ರೂಪಿಸಿದ ತಕ್ಷಣ ಆಗಿರ್ತದೆ, ನಾವು ಇಷ್ಟಿಷ್ಟು ಅಮೌಂಟ್ ಬೇಕು, ಅದರಲ್ಲಿ ನಾವು ಕೂಡ ಡಿಸ್ಕಸ್ ಮಾಡಿದ ನಂತರ ಆಗಿರ್ತದೆ. ಅಲ್ಲಿ ನಾವೆಲ್ಲ ಸೇರಿ ಇದರಿಂದ ಚರ್ಚ್ಗಳಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಅನ್ನು ನಮಗೆ ಈಗಾಗಲೇ ಸಿಕ್ಕಿದೆ. ಇಲ್ಲದಿದ್ರೆ ನಮಗೆ 2 ದಿನದಲ್ಲಿ ಇಷ್ಟು ದೊಡ್ಡ ಮೊತ್ತ ಇದು ನಾವು ನಡೆಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಮೊದಲನೇದಾಗಿರ್ತದೆ. 60 ಲಕ್ಷ ರೂಪಾಯಿ ಇದಾಗಿದೆ ನನ್ನ ಗಮನಕ್ಕೆ. 1 ಕೋಟಿ ರೂಪಾಯಿ ಕೇಸ್ ನಾವು ಮಾಡಿದ್ದೇವೆ. ಬಟ್ ಅದು ಲಾಂಗ್ ಟೈಮ್, ಇದು 10 to 15 ಡೇಸ್ ನಮಗೆ ಟೈಮ್ ಇದ್ದಿದ್ದು. ಬಟ್ ಇದಕ್ಕೆ ಕಾರಣ ನಮಗೆ 2 ದಿನದಲ್ಲಿ ಇದು ಕಂಪ್ಲೀಟ್ ಆಗಿದೆ. ಅದು ನಮಗೆ ತುಂಬಾ ಹೆಮ್ಮೆ ಇದೆ. ಏನಾದರೂ ತಿಳಿದುಕೊಂಡ ಮತ್ತೆ ಇದಕ್ಕೆ ನನಗೆ ಒಳ್ಳೆ ಸಹಕಾರ, ನನಗೆ ಬೆನ್ನೆಲುಬಾಗಿ ನಿಂತದ್ದು ಮೆಸ್ಸಿ ಫ್ರೆಂಡ್ಸ್ ಹಸೆಗೊಳಿ ಇವರು ನಾವು ಮರೀಲಿಕ್ಕೆ. ಯಾಕಂದ್ರೆ ನನಗೆ ಮೊದಲಿಗೆ ಬಂದಂತ ನಮ್ಮ ಲಾಯರ್ ಏನಿದ್ದಾರೆ, ನಾವು ನಮ್ಮ ತಂಡ ನಿಮ್ಮ ಜೊತೆ ಇದ್ದೇವೆ,
ಇದಕ್ಕೆ ನೀವು ಏನು ನೀವು ಟಾಸ್ಕ್ ಅನ್ನು ಕೊಡ್ತೀರಾ ಅದನ್ನು ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿದ್ರು. ನಾನು ಅವ್ರ ಹತ್ರ ಒಂದೇ ಹೇಳಿದ್ದೇನೆ, ನೀವು ನನ್ನ ಹತ್ರ 3 ದಿನ ನಮ್ಮ ಹತ್ರ ನಿಲ್ಲಿ, ನಾನು ಇದಕ್ಕೆ ಮಾಡಿ ಕೊಡ್ತೇನೆ. ಇದಕ್ಕೆ ಈ ತಂದೆ ತಾಯಿಗೆ ನಾವೊಂದು ಕೊಟ್ಟಂತ ಭರವಸೆ. ಹಾಸ್ಪಿಟಲ್ಗೆ ಹೋದಾಗ 2 ಜನ ಅವರ ತಾಯಿ ಕೂಡ ಇದ್ರು, ನಮ್ಮ ಸಂತೋಷ್ ಮೆಂತಾರವರು ತಾಯಿ ಕೂಡ ಇದ್ರು, ನಮ್ಮ ಪ್ರಿಯದ ತಾಯಿ ಇದ್ರು. ಅವರು ಕಣ್ಣೀರಿನೊಂದಿಗೆ ಹೇಳಿದರು, ನನ್ನ ಹತ್ರ ದುಡ್ಡಲ್ಲಿ ಇದ್ದಿದ್ರೆ ನಾವು ಈ ತರ ಸಮಾಜದ ಮುಂದೆ ನಾವು ಬರ್ತಾ ಇರಲಿಲ್ಲ. ಆಗ ನನಗೆ ತುಂಬಾ ಇದಾಯಿತು. ನಾನು ಅವರಿಗೆ ಒಂದು ಭರವಸೆ ಕೊಟ್ಟು ಬಂದೆ, ಜನತೆ ನಮ್ಮ ಜೊತೆ ಇದ್ದಾರೆ, ಟೆನ್ಷನ್ ಮಾಡಬೇಡಿ, ನಿಮಗೆ ದುಡ್ಡನ್ನೋರು ಮಾಡ್ತಾರೆ, ಎಲ್ಲರೂ ಆಶೀರ್ವಾದ ಕೂಡ ಇರ್ತದೆ. ಹಾಗೆ ನೀವೆಲ್ಲರೂ ಪ್ರಾರ್ಥಿಸಿ ನಮ್ಮ ಪ್ರಿಯಾನ್ ಸಾಹೇಬನ ಜೀವಕ್ಕೋಸ್ಕರ, ಹಾಗೇನೆ ಅವನು ಆದಷ್ಟು ಬೇಗ ಗುಣವಾಗಿ ಬರಲಿ ಅಂತ ನೀವೆಲ್ಲರೂ ದೇವರ ಹತ್ರ ಪ್ರಾರ್ಥಿಸಬೇಕಂತ ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನನ್ನ ಮಾತಿಗೆ ವಿರಾಮ.